ನಮಸ್ಕಾರ. ವೆಲ್ಕಮ್ ಟು ಗ್ರೀಷ್ಮಾ ಕ್ರಿಯೇಟಿವ್ಸ್. ನಾನು ನಳಿನಿ. ಶ್ರೀಕೃಷ್ಣ ಮಹಾಭಾರತದಲ್ಲಿ ಹೇಳಿದರೆ ಒಬ್ಬ ವ್ಯಕ್ತಿ ಸಕ್ಸಸ್ ಆಗಬೇಕು ಅಂದರೆ ಈ 10 ವಿಷಯಗಳನ್ನು ತಮ್ಮ ಜೀವನದಲ್ಲಿ ಅಳವಡಿಸ್ಕೋಬೇಕು ಅಂತ. ಹಾಗಾದರೆ ಯಾವುದು ಆ 10 ವಿಷಯ? ಪರಿಶ್ರಮ. ನಮ್ಮ ಶ್ರಮದ ಮೇಲೆ ನಾವು ನಂಬಿಕೆ ಇಡೋದು ತುಂಬಾ ಮುಖ್ಯ. ಮತ್ತೊಂದು ತ್ಯಾಗ. ನಮ್ಮದಲ್ಲದೆ ಕೆಲವೊಂದು ಸಲ ನಮಗೆ ಸಿಗಬೇಕಾಗಿರೋದನ್ನ ಇನ್ನೊಬ್ಬರಿಗೆ ಬಿಟ್ಟು ಕೊಡಬೇಕಾದಂಥ ಪರಿಸ್ಥಿತಿ ಬರುತ್ತೆ. ಆಗಲೂ ಸಹ ನಾವು ಎದೆಗುಂದಬಾರ್ದು. ಹೋರಾಟ. ನಮಗೆ ಸಿಗಬೇಕಾಗಿರೋದನ್ನ ನಾವು ಹೋರಾಟ ಮಾಡಿದ್ರೂ ಪಡ್ಕೊಳ್ಳೇಬೇಕು, ಅಥವಾ ನಮ್ಮ ಗೋಲ್ನ ರೀಚ್ ಆಗೋದಕ್ಕೆ ನಾವು ಹೋರಾಟ ಮಾಡಲೇಬೇಕು. ನಂಬಿಕೆ. ಒಂದು ಬಿಸ್ನೆಸ್ ಆಗಬಹುದು ಅಥವಾ ಒಂದು ಕೆಲಸದಲ್ಲಿ ಆಗಬಹುದು, ನಂಬಿಕೆನ ಉಳಿಸ್ಕೊಳ್ಳೋದು ತುಂಬ ಮುಖ್ಯ. ನಮ್ಮ ಕರ್ತವ್ಯವನ್ನು ನಾವು ಪ್ರಾಮಾಣಿಕವಾಗಿ ಮಾಡಬೇಕಾಗುತ್ತೆ. ಶಿಸ್ತು. ನಮ್ಮ ಕೆಲಸದಲ್ಲಿ ನಾವು ಶಿಸ್ತನ್ನು ಪಾಲಿಸೋದು ತುಂಬಾ ಮುಖ್ಯ ಆಗಿರುತ್ತೆ. ಇಷ್ಟೊತ್ತಿಗಿಂತ ಕೆಲಸ ಮಾಡ್ತೀನಿ ಅಂದರೆ ಆ ಕೆಲಸನ ಅಷ್ಟೊತ್ತಿಗೆ ಮಾಡಿ ಮುಗಿಸ್ಬೇಕು. ಆ ಶಿಸ್ತನ್ನು ನಮ್ಮ ಜೀವನದಲ್ಲಿ ನಾವು ಅಳವಡಿಸ್ಕೋಬೇಕು. ತಾಳ್ಮೆ ಇಲ್ಲದಿದ್ದರೆ ಯಾವ ಕೆಲಸನೂ ಆಗಲ್ಲ ಬಿಡಿ. ನಮ್ಮ ಜೀವನದಲ್ಲಿ ನಮ್ಮ ತಾಳ್ಮೆ ಇರಲೇಬೇಕು. ಉತ್ಸಾಹ. ನಮ್ಮ ಕೆಲಸ ನಾವು ಕಷ್ಟಪಟ್ಟಲ್ಲ, ಇಷ್ಟಪಟ್ಟು ಮಾಡೋದ್ರಿಂದ ನಾವು ತುಂಬ ಬೇಗ ಸಕ್ಸಸ್ ಆಗ್ತೀವಿ. ಸಾಮರ್ಥ್ಯ. ಇನ್ನೊಬ್ಬರನ್ನ ನಂಬ್ಕೊಂಡು ಕೂತ್ಕೊಳ್ಳದೆ ನಮ್ಮ ಸಾಮರ್ಥ್ಯದ ಮೇಲೆ ನಾವು ನಂಬಿಕೆ ಇಟ್ಟು ಕೆಲಸ ಮಾಡೋದ್ರಿಂದ ನಾವು ತುಂಬ ಬೇಗ ಸಕ್ಸಸ್ ಆಗ್ತೀವಿ. ಸ್ಥಿರತೆ. ಈಗ ಒಂದು ಬಿಸ್ನೆಸ್ನ ನೀವು ಸೆಲೆಕ್ಟ್ ಮಾಡ್ಕೋತೀರಾ ಅಂದರೆ ಅದರಲ್ಲೇ ಸ್ಥಿರವಾಗಿರಬೇಕು. ಯಾಕೋ ಇದು ಸೂಟ್ ಆಗ್ತಾಯಿಲ್ಲ ಇನ್ನೊಂದು ತೊಗೋತೀನಿ, ಅದು ಸೂಟ್ ಆಗ್ತಾಯಿಲ್ಲ ಇನ್ನೊಂದು ತೊಗೊಳ್ತೀನಿ ಅಂತ ಬೇರೆ ಅದನ್ನು ಚೇಂಜ್ ಮಾಡೋಕ್ಕೆ ಹೋಗಬಾರ್ದು. ನಮ್ಮ ಒಂದೇ ಕೆಲಸದಲ್ಲಿ ಸ್ಥಿರವಾಗಿರಬೇಕು. ಮತ್ತು ಛಲ. ಎಲ್ಲವನ್ನು ಸಾಧಿಸ್ತೀನಿ ಅನ್ನೋ ಪಟ್ಟು ಬಿಡದೆ ಛಲ ಇಟ್ಕೊಂಡ್ರೆ ನಾವು ಖಂಡಿತವಾಗ್ಲೂ ಸಕ್ಸಸ್ ಆಗೇ ಆಗ್ತೀವಿ. ನಮ್ಮ ಗೋಲ್ನ ನಾವು ರೀಚ್ ಆಗೇ ಆಗ್ತೀವಿ. ಪ್ರಯತ್ನ ಪಟ್ಟು ನೋಡಿ. ಆಲ್ ದ ಬೆಸ್ಟ್.